ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, 2026-27ನೇ ಇವತ್ತು ಬಜೆಟನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಘೋಷಣೆಯನ್ನು, ಅದರಲ್ಲೂ ಐತಿಹಾಸಿಕ 17ನೇ ಬಜೆಟು ಅಂತೇಳಿ ತುಂಬ ಆಶಾಭಾವನೆಯನ್ನು ಹುಟ್ಟಿಸಿದ್ರು. ಎಲ್ಲ ಆಶಾಭಾವನೆಗಳು ಮತ್ತು ಕರ್ನಾಟಕ ರಾಜ್ಯದ ತಲಾವಾರು ಆದಾಯ, ತಲಾವಾರು ಸಾಲ ಎರಡೂ ಕೂಡ ಏರಿಕೆಯಾಗಿದೆ. ಒಂದು ಕಡೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಹೇಳ್ತಾರೆ, ಉತ್ತರ ಭಾರತದ ತಲಾ ಆದಾಯಕ್ಕೂ ಮತ್ತು ಕರ್ನಾಟಕ ರಾಜ್ಯದ ತಲಾ ಆದಾಯಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸಗಳಿದೆ. ಹಾಗಾಗಿ ತಲಾ ಆದಾಯದ ಮೇಲೆ ನೋಡಿಕೊಂಡ್ರೆ ಕರ್ನಾಟಕ ಸುಸ್ಥಿರವಾಗಿದೆ ಅಂತ ಹೇಳ್ತಾರೆ. ರಾಜ್ಯದ ಬಜೆಟನ್ನು ಘೋಷಣೆ ಮಾಡುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ. ಉತ್ತರ ಭಾರತಕ್ಕೂ ಮತ್ತು ದಕ್ಷಿಣ ಭಾರತಕ್ಕೂ ಇರುವ ವ್ಯತ್ಯಾಸಗಳು ಮತ್ತು ಅಜಗಜಾಂತರಗಳ ಬಗ್ಗೆ ಮಾತಾಡ್ತಾರೆ. ಅದನ್ನು ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದ ಸಂಸದರ ಬಗ್ಗೆಯೂ ಕೂಡ ಮಾತುಕತೆಯನ್ನು ಮಾಡ್ತಾರೆ. ರಾಜ್ಯದ ತೆರಿಗೆಯನ್ನು ತೆಗೆದುಕೊಳ್ಳುವಂತಹ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಯಾವ ರೀತಿಯಾಗಿ ಅನ್ಯಾಯಗಳನ್ನು ಮಾಡುತ್ತೆ, ಈ ಅನ್ಯಾಯಗಳನ್ನು ಸರಿಪಡಿಸಬೇಕಾದಂತಹ ಸಂಸದರು ಮೋದಿ ಎದುರುಗಡೆ ಕೂತ್ಕೊಂಡು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಬಳಕೆಯನ್ನು ಮಾಡ್ತಾರೆ. ಮೋದಿ ಸರ್ಕಾರ ಉತ್ತರ ಭಾರತಕ್ಕೆ ಅತಿ ಹೆಚ್ಚಿನ ಅನುದಾನನ ಕೊಡುತ್ತೆ ಅಂತ ತಾವುಗಳು ಘಂಟಾಘೋಷವಾಗಿ ವಿಧಾನಸಭೆಯಲ್ಲೇ ಹೇಳಿಕೆಯನ್ನು ಕೊಡ್ತೀರಾ. ಉತ್ತರ ಭಾರತದವ್ರನ್ನ ಮತ್ತೆ ಬೆಂಗಳೂರಿಗೆ ಯಾಕ್ರಿ ತುಂಬಿಕೊಳ್ತೀರಾ? ಕರ್ನಾಟಕದವ್ರಿಗೆ ಶೇಕಡವಾರು 60% ಮೀಸಲಾತಿಯನ್ನು ಇಟ್ಟಿದ್ದೀರಲ್ಲ ಕೆಲಸ ಕಾರ್ಯಗಳನ್ನು, ಖಾಸಗಿ ಕಂಪನಿಗಳಾಗ್ಬೋದು ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳಾಗ್ಬೋದು ಮತ್ತು ಇತರ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಶೇಕಡವಾರು 60% ಇಟ್ಟಿದ್ದೀರಲ್ಲ. ಇವತ್ತು ಕನ್ನಡಿಗರಿಗೆ ಉದ್ಯೋಗ ಇಲ್ಲದೆ ಬೀದಿ ಬೀದಿ ಅಲಿಯುವಂತಹ ವ್ಯವಸ್ಥೆಯನ್ನು ತಂದಿಟ್ಟಿದ್ದೀರಲ್ಲ. ಉತ್ತರ ಭಾರತದಿಂದ ಬೆಂಗಳೂರಿಗೆ ಯಾಕೆ ವಲಸಿಗರನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಕರೆಸ್ಕೊಳ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಉತ್ತರ ಭಾರತಕ್ಕೆ ಅತಿ ಹೆಚ್ಚಿನ ತೆರಿಗೆಯನ್ನು ಕೊಡುತ್ತೆ ಅಂತ ತಾವು ಹೇಳ್ತೀರಲ್ವಾ. ಹಾಗಿದ್ಮೇಲೆ ಅಲ್ಲಿಂದ ವಲಸೆ ಬರುವಂತಹ ಕಾರ್ಮಿಕರನ್ನ ಯಾಕೆ ನಿಯಂತ್ರಣವನ್ನು ಮಾಡೋದಿಲ್ಲ? ಅಂದರೆ ತಾವುಗಳು ಮಾಧ್ಯಮಗಳಿಗೆ ಏನೋ ಒಂದನ್ನು ಕೊಟ್ಟು ಅದನ್ನು ಸಮಾಧಾನ ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ರಾಜ್ಯದ ಸಚಿವ ಸಂಪುಟದಲ್ಲಿರ್ತಕ್ಕಂತಹ ಸದಸ್ಯರುಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದೀರಾ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಗೆ ತಾವು ಕೊಟ್ಟಿರ್ತಕ್ಕಂತಹ ಚೊಂಬನ್ನು ಚಾಲಕರುಗಳು ಎಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ದೊಡ್ಡ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಏಕೆಂದರೆ ಇದೇ ಆಟೋ ರಿಕ್ಷಾ ಚಾಲಕರುಗಳನ್ನ ತಮ್ಮ ಪ್ರಚಾರ ಅಂದರೆ ರಾಜಕೀಯ ಪ್ರಚಾರದ ತೆವಲುಗಳಿಗೆ ಯಾವ ರೀತಿಯಾಗಿ ಬಳಸ್ಕೊಳ್ತೀರಾ, ಅದೇ ಆಟೋ ಚಾಲಕರುಗಳ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯೂನಿಫಾರ್ಮನ್ನು ಹಾಕ್ಕೊಂಡು ಬಂದು ವೇದಿಕೆಗಳ ಮೇಲೆ ಘೋಷಣೆಯನ್ನು ಮಾಡ್ತಾರೆ, ಚಾಲಕರ ಪರವಾಗಿ ನಾವಿರ್ತೀವಿ ಅಂತ. ಮನವಿ ಪತ್ರ ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾರಿಗೆ ಸಚಿವರೇ ಆಗ್ಬೋದು ಮತ್ತು ತಮ್ಮ ಆಡಳಿತದಲ್ಲಿರ್ತಕ್ಕಂತಹ ಅಧಿಕಾರಿಗಳೇ ಆಗಬಹುದು, ಎಲ್ಲರೂ ಕೂಡ ನ್ಯಾಯ ಕೊಡುವ ಪರವಾಗಿ ಮಾತಾಡ್ತಾರೆ. ಆದರೆ ಬಜೆಟ್ನಲ್ಲಿ ಕರೆದು ಕಾಫಿ ಟೀ ಕೊಟ್ಟಂತಹ ತಾವುಗಳು ಇವತ್ತು ಕೊಟ್ಟದ್ದು ಚಾಲಕರುಗಳಿಗೆ ಚೊಂಬು ಅನ್ನೋದು ಸ್ಪಷ್ಟವಾಗಿ ವಿಚಾರ ತಿಳಿದಿದೆ. ಈ ಹಿಂದೆ ಹೋದ ವರ್ಷದಿಂದ ತಾವುಗಳು 2025 ಮತ್ತು 26ನ ಬಜೆಟ್ನಲ್ಲಿ ತಾವು ಘೋಷಣೆ ಮಾಡಿದ ಹಾಗೆ ರಾಜ್ಯದಲ್ಲಿ ಹೊಸದಾಗಿ ನೋಂದಣಿಯಾಗುವಂತಹ ಎಲ್ಲ ವಾಹನಗಳ ಮೇಲೆ 1000 ರೂಪಾಯಿ ಸೆಸ್ಸನ್ನು ಹಾಕಿ ಕಲ್ಯಾಣ ಮಂಡಳಿ ಅಂತ ಹೇಳಿ ನಮಗೊಂದು ಮಂಡಳಿಯನ್ನು ಮಾಡಿಕೊಡ್ತೀರಾ. ಆ ಹಣ ಎಲ್ಲಿ ಹೋಯಿತು? ಹಾಗೆ ಏಕಾಏಕಿ ತಾವುಗಳು ವಾರ್ಷಿಕ ಮತ್ತು ಅರ್ಧ ವಾರ್ಷಿಕವಾಗಿ ಇದ್ದಂತಹ ತೆರಿಗೆಯನ್ನು LTT ಅಂತ ತಗೊಂಡು ಬಂದು ಲೈಫ್ ಟೈಮ್ ಟ್ಯಾಕ್ಸನ್ನು ಮಾಡಿ ಚಾಲಕರುಗಳನ್ನ ಬೀದಿಗೆ ತಂದಿಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ. ಅದರ ಹಣ ಎಲ್ಲಿ ಹೋಯಿತು? ಇವತ್ತು ಕೌಶಲ್ಯಾಭಿವೃದ್ಧಿ ಯೋಜನೆಯಡಿ ಚಾಲಕರುಗಳಿಗೆ ಏನೋ ಹೊಸದಾಗಿ ಕಲಿಸ್ತೀನಿ ಅಂತ ಹೇಳ್ತೀರಾ. ನೀವು ಕಲಿಸೋದಕ್ಕಿಂತ ಮೊದಲೇ ಇಡೀ ದೇಶದ ಆರ್ಥಿಕತೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದವನು ಇದೇ ಚಾಲಕ. ಅದು ಆಟೋ ರಿಕ್ಷಾ ಆಗ್ಬೋದು, ಕ್ಯಾಬ್ ಆಗ್ಬೋದು, ಬಸ್ ಆಗ್ಬೋದು, ಲಾರಿ ಆಗ್ಬೋದು, ಪ್ರತಿಯೊಬ್ಬನು ಯಾರು ಸ್ಟೇರಿಂಗ್ ಹಿಡಿತಾರೋ ಅವರೆಲ್ಲರೂ ಕೂಡ ಕೌಶಲ್ಯಾಭಿವೃದ್ಧಿಯನ್ನು ಕಲಿತೆ ಸ್ಟೇರಿಂಗನ್ನು ಹಿಡಿತಾರೋ ವಿನಃ ನೀವು ಕಲಿಸುವಂತಹ ಕೌಶಲ್ಯಾಭಿವೃದ್ಧಿಯಿಂದ ಯಾವುದೇ ರೀತಿಯಾದ ಪ್ರಯೋಜನಗಳಿಲ್ಲ. ಇವತ್ತು ಮಹಿಳೆಯರು ಕೂಡ ಬಂದು ಎಲೆಕ್ಟ್ರಿಕ್ ವಾಹನಗಳು ಆಗ್ಬೋದು ಮತ್ತು LPG CNG ಗೇರ್ ಗಾಡಿಗಳನ್ನು ಕೂಡ ಓಡಿಸುವಂಥದ್ದನ್ನು ಕಲಿತಾ ಇದ್ದಾರೆ. ಆದರೆ ನಿಮ್ಮ ಕೌಶಲ್ಯಾಭಿವೃದ್ಧಿಯಲ್ಲಿ ಕಲಿತಾ ಇಲ್ಲ. ಅದನ್ನು ಅವರ ವೈಯಕ್ತಿಕವಾಗಿ ಹಲವಾರು ಸಮಾಜ ಸೇವಕರುಗಳ ಮುಖಾಂತರವಾಗಿ ಕಲಿಯುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಘೋಷಣೆ ಮಾಡುವ ಸಂದರ್ಭಗಳಲ್ಲಿ ಎಲ್ಲವೂ ಮುಗಿದು ಹೋದ ಮೇಲೆ ಘೋಷಣೆಯನ್ನು ಮಾಡುವಂತಹ ಸರ್ಕಾರಗಳು ನಿಜವಾಗ್ಲೂ ಕೂಡ ಚಾಲಕರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿದೆಯಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಅದರ ಜೊತೆಯಲ್ಲಿ HSRP ನಂಬರ್ ಪ್ಲೇಟ್ ಅಂತ ತೊಗೊಂಡು ಬರ್ತೀರಾ. ಆ HSRP ನಂಬರ್ ಪ್ಲೇಟಿನ ಒಂದು ದೊಡ್ಡ ದಂಧೆಯನ್ನೇ ಮಾಡಿಟ್ಟಿರ್ತಕ್ಕಂತಹ ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಇದುವರೆಗೂ ಕೂಡ ಅದರ ಸಂಪೂರ್ಣವಾಗಿ ವಾಹನಗಳಿಗೆ ಅಳವಡಿಕೆಯಲ್ಲಿ ನಿಷ್ಕ್ರಿಯವಾಗಿದೆ ಅಂತೇಳಿ ಆರೋಪವನ್ನು ಮಾಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಸಾರಿಗೆ ಸಚಿವರು ಕೂಡ ದಿನಾಂಕವನ್ನು ಮುಂದೂಡ್ಕೊಂಡು ಹೋಗ್ತಾನೆ ಇದ್ದಾರೆ. HSRP ನಂಬರ್ ಪ್ಲೇಟ್ಗೆ ಸಂಬಂಧಪಟ್ಟಂತೆ ಅದನ್ನು ಇದುವರೆಗೂ ಕೂಡ ಅಂತಿಮ ದಿನಾಂಕದ ಗಡುವನ್ನು ಎಲ್ಲೂ ಕೂಡ ಕೊಡಲೇ ಇಲ್ಲ. ಹಾಗೆ GPRS ಮತ್ತು VLTT ಮತ್ತು ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಯಲ್ಲಿ ಒಂದು ಬಹು ದೊಡ್ಡ ಹಗರಣವೇ ನಡೆದಿದೆ ಅಂತೇಳಿ ಆರೋಪವನ್ನು ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಇಟ್ಟುಕೊಂಡು ಚಾಲಕರುಗಳಿಗೆ ಕಲ್ಯಾಣ ಮಂಡಳಿ ಅಂತ ಒಂದು ಕೊಟ್ಟಿದ್ದೀರಾ. ಆದರೆ ಆ ಕಲ್ಯಾಣ ಮಂಡಳಿಗೆ ಏನು ಕರ್ನಾಟಕ ರಾಜ್ಯದ ಪೂರ್ವಭಾವಿ ಬಜೆಟ್ನ ಸಭೆಯಲ್ಲಿ ಚಾಲಕರ ಪರವಾಗಿ ಹಲವಾರು ಪ್ರತಿನಿಧಿಗಳು ರಾಜ್ಯದ ಮುಖ್ಯಮಂತ್ರಿಯಾದ ತಮ್ಮ ಬಳಿ ಬೇಡಿಕೆಯನ್ನು ಇಟ್ಟರು. ಒಂದು 500 ಕೋಟಿ ಆದರೂ ಕೂಡ ನಮಗೆ ಅನುದಾನವನ್ನು ಕೊಡಿ ಅಂತ. ನಿಮ್ಮ ಬಜೆಟ್ನಲ್ಲಿ ಕೇವಲ 1 ರೂಪಾಯಿ ಬಿಡುಗಾಸನ್ನು ಕೂಡ ಈ ಒಂದು ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ
ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡುವಂತಹ ಕೆಲಸ ಕಾರ್ಯಗಳನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ಆರ್ಥಿಕ ಸಚಿವರಾಗಿ ತುಂಬ ನುಣುಪಾಗಿ ತೆಗೆದುಕೊಂಡು ಹೋಗಿದ್ದೀರಾ ಅಂತ ಹೇಳಿ ನಾವು ಆರೋಪವನ್ನು ಮಾಡಬೇಕಾಗುತ್ತೆ.